ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆಯಿಂದ ಹುಷಾರಿಲ್ಲ ಫ್ರೆಂಡ್ಸ್. ಏನಂದರೆ ಶೀತ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ರಾತ್ರಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಶೀತ ತಲೆನೋವು ಪರವಾಗಿಲ್ಲ. ಬಹುಶಃ ಏನಂತ ಅಂದರೆ ಬಾಡಿಲಿ ಶಕ್ತಿನೇ ಇಲ್ಲ, ಆ ಥರ ಒಂಥರ ಸುಸ್ತಾಗ್ತೈತೆ. ಹಾಗೆಯೇ ನೋಡಿ, ನಮ್ಮ ಮನೆಯವರು ಹಸುಗಳನ್ನೆಲ್ಲ ಈಚೆ ಕಟ್ಟಿ ಆಡುಗಳು ಅಲ್ಲಿ ಮೇಯ್ತಿದ್ದಾವೆ. ಆ ಕಡೆ ಅಲ್ಲಿ ಬೇಲಿಯೊಳಗೆ ಅಲ್ಲಿ ಬೇಳೆಯೊಳಗೆ ಮೇಯ್ತಾ ಇದ್ದಾವೆ ಫ್ರೆಂಡ್ಸ್. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ವಿಡಿಯೋನ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ. ನಮ್ಮ ಗೊಂಬೆನೂ ಇಲ್ಲಿ ಕುಂತಿದ್ದಾಳೆ, ಆಲ್ರೆಡಿ ಹಸಿನಿಂದ ಕುಂತಿದ್ದಾಳೆ. ಹಸ ಏನಾದ್ರು ತುಣಿತಂದರೆ ಮುಗೀತು. ನಮ್ಮ ಆಡು ಅಲ್ಲಿ ಮೇಯ್ತಿದ್ದಾವೆ, ಅಲ್ಲಿ ಕಟ್ಟಿದ್ದಾರೆ. ತಿಂಡಿ ರೆಡಿ ಮಾಡಬೇಕು. ಎಲ್ಲಕ್ಕೆಂತ ನಿಮ್ಮ ಅಪ್ಪಾಜಿ? ಎಲ್ಲ ನಿಮ್ಮ ಅಪ್ಪಾಜಿ ಇಲ್ಲ. ನಾನು ಇವಾಗ ತಾನೇ ಎದ್ದಿದ್ದೀನಿ ನೋಡಿ, ಆಚೆನೇ ಎತ್ತಿಲ್ಲ. ಓಹೋ, ಏನು ಮಾಡ್ತಾ ಇದೀಯಪ್ಪ? ಮಣ್ಣಾಗ್ತಾ ಇದೆಯಾ? ನಮ್ಮ ಗೊಂಬೆ ನಾನು ಎಲ್ಲಿ ಅಲ್ಲಿ ಬಂದ್ಬಿಡ್ಬೇಕು. ನಮ್ಮ ಕೋಳಿ ಒಂದು ಮೊಟ್ಟೆಗೆ ಅಂತ ಕಾವಿಗೆ ಅಂತ ಕುಣಿಸಿರೋದು. ಲೇಟಾಗಿ ಕಟ್ಟಿದ್ದೀನಿ, 6:30 ಕಟ್ಟಿದ್ದೀನಿ. ಹಂಗಾರು ನೋಡಿ ಇಷ್ಟೊಂದು ಗಂಡ ಹೊಯ್ಕೊಳ್ಳೋದು. 6:30 ಒಳಿ ಕಟ್ಟೇ ಇರಲಿಲ್ಲ. ಒಂದು ಕೋಳಿ ಮರಿಮಡ ಕುಣಿಸಿರೋದು, ಬಟ್ ಇಲ್ಲಿ ಕುಂತಿರೋವು 2 ಕೋಳಿ ಕುಂತಿದ್ದಾವೆ ಫ್ರೆಂಡ್ಸ್. ಮರಿಮಡ ಕುಣಿಸಿ ಮತ್ತೆ ಇರ್ಲಿಕ್ಕೆ ಈ ಕರೆ ಕೋಳಿ ಚೆನ್ನಾಗಿ ಮರಿ ಮಾಡುತ್ತೆ, ಬಟ್ ಅದ್ರ ಜೊತೆ ಇದು ಮೊಟ್ಟೆ ಹಾಕೊಂಡು ಇದು ಕುಂತೈತಿ. ಬಾ ತಿಂಡಿ ಮಾಡೋಣ ಏನಾದ್ರೂ. ಯಾಕೋ ಸುಸ್ತು. ನೆನ್ನೆ ನೀನು ಆಸ್ಪತ್ರೆಗೆ ಕರೆದಾಗ ನಮ್ಗೆ ಬರಬೇಕಾಗಿತ್ತು. ನೆನ್ನೆ ಎಲ್ಲ ಶೀತ, ತಲೆನೋವು, ಶೀತ ಎಲ್ಲ ಕಮ್ಮಿ ಆಗೈತೆ, ಸುಸ್ತೇ ಕಮ್ಮಿ ಆಗಿಲ್ಲ. ಸುಸ್ತು ಜಾಸ್ತಿ ಆಗೈತೆ. ಇಲ್ಲಿ ಸೊಪ್ಪುಟ್ಟಿತ್ತು, ಕುಯ್ಕೊಳ್ಳಿಲ್ಲ ನಾನು. ಒಂದಿನೇನೋ ಕುಯ್ಕೊಂಡೆ, ಎಲ್ಲ ಬೀಜ ಆಗೈತೆ. ಮಳೆ ಹುಯ್ತಂದ್ರೆ ಇದು ಮತ್ತೆ ಬೀಜ ಎಲ್ಲ ಉದ್ರಿ ಇನ್ನೂ ಜಾಸ್ತಿ ಸೊಪ್ಪಾಗುತ್ತೆ. ಗಂಧ ಹುಯ್ಕೊಂಡು ಡೈಲಿ ಹಸುಗಳಿಗೆ ಎಷ್ಟೊಂದು ಮಣ್ಣು ತಗೊಂಡೋಗಿ ಕೊಟ್ಕೊಳಿಕ್ಕೆ ಹಾಕ್ಬೇಕು. ಇಲ್ಲ ಅಂತ ಅಂದರೆ ಫುಲ್ಲು ಇದು ನಾವು ಮಣ್ಣು ಏರ್ಸ್ಕೊಂಡಿದ್ದೋ ಫ್ರೆಂಡ್ಸ್. ಆಮೇಲೆ ಅಲ್ಲಿ ಮನೆ ಮುಂದೆ ಒಂದು ಲೋಡ್ ಏರ್ಸ್ಕೊಂಡಿದ್ದು ಕೊಡ್ಕೆಗೆ ಹಾಕಕ್ಕೆ ಅಂತಲ್ಲ, ಅದಕ್ಕೆ ಸಿಮೆಂಟ್ ಹಾಕಿಸ್ಬಿಡ್ಬೇಕು. ಸಿಮೆಂಟು ಇಲ್ಲ ಕಲ್ಲು ಹಾಕಿಸ್ಬೇಕು. ಹಾಕ್ಸಿದ್ರೆ ಸ್ವಲ್ಪ ಇದು ಕಮ್ಮಿ ಆಯ್ತದೆ. ಏನಪ್ಪ, ಯಾವ ಬಟ್ಟೆ ಗಿಟ್ಟೆ ಎಲ್ಲ ಉಳ್ತಾರೆ ಇಲ್ಲಿ. ಏನು ಬಟ್ಟೆ? ಈ ಬಟ್ಟೆ ಎಲ್ಲ ಕಂಡಿದ್ದು ಏನದು? ಮುಟ್ಟನ ಎಂತ ಕುಟ್ಕೆ? ಅದು ತೆಗಿಲಿ. ಕುಟ್ಕೆ ಕಣ. ಬಿಚ್ಚಿದೆಯಾ? ಏನೈತೆ ತೆಗಿ. ಏನದು? ಕುಟ್ಕೆ ನೋಡಲ್ಲ. ಅಲ್ಲಿ ಯಾರು ಇಕ್ಕಕ್ಕೆ ಹೋಯ್ತಾರೆ? ಇನ್ನೆಲ್ಲಿ ಬರ್ತದೆ ಇದು? ನೋಡಿ, ಆರೆ ಸುಮಾರು ದಿನ ಇಕ್ಕಿರೋ ಕಣ ಇದು. ಏನು ಬರ್ತದೆ ಕುಟ್ಕೆ? ಅಲ್ಲ ಕಣಪ್ಪ, ಇಲ್ಲಿ ನಾವು ಇದು ಮಣ್ಣು ಸುರಿಸಿದ ಅಲ್ವಾ ಇದು? ಅದೇ ಮಣ್ಣು ಸುರಿಸಿದ್ದು. ಇದಾರೆ ಎಲ್ಲ ಅಪ್ಪರ ದಿನದಿಂದ ಇದು ಮಾಡೋರು. ನಾನು ಈ ಮಾಟ ಮಂತ್ರ ಎಲ್ಲ ನಂಬೋದೇ ಇಲ್ಲ. ಹುಷಾರಿಲ್ದಲೆ ಬೀಳ್ತಾ ಇರ್ತಲ್ಲ ದಿನಕ್ಕೆ. ಇನ್ನೇ ಹಾಕಿ ಒಂದೊಂದು ಹಿಂಗೆ ಆಯ್ತು ತಿರ್ಕತ್ತ ಒಂದೊಂದು ಕಡೆ. ಮಣ್ಣು ಸಾಗಮನ್ ಸುರಿಸಿದಲ್ಲ, ಮಣ್ಣು ಕೇಳು. ಮಣ್ಣೊಳಗೆ ಏನಾರು ಇರ್ತೇನಪ್ಪ? ಮಣ್ಣೊಳಗೆ ಒಡ್ದು ಇಲ್ಲ ಕಣ. ಮಣ್ಣೊಳಗೆ ಎಲ್ಲಿ ಇರ್ತದೆ? ನೀರು ಬಿಟ್ಬಿಟ್ಟು ಮಣ್ಣು ತಗೊಂಬಂದ್ರಲ್ಲ, ಮಣ್ಣೊಳಗೆ ಏನಾರು ಇರ್ತೇನಪ್ಪ? ಇಲ್ಲ ಕಣ, ಒಬ್ಬೊಬ್ರು ಹೇಳಕ್ಕಾಗಲ್ಲ. ನಡಿ ಬ್ಯಾಗ್ ತಮ್ಮ ನೀರು ಬಿಡ್ಬೋತೀನಿ. ನಮಗೆ ಅವಾಗ ಒಂದ್ಸಲಿ ಯಾರೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಕುಡ್ಕೆ ಸಿಕ್ಕಾಯ್ತು ಇವತ್ತು. ಅವಾಗ ಒಂದ್ಸಲಿ ಯಾರೋ ಗೊತ್ತಿಲ್ಲ ಇಲ್ಲಿ ನಮ್ಮ ಕಾಂಪೌಂಡ್ ಒಳಗೆ ತೋರಿಸ್ತೀನಿ ರೀ. ನಮ್ಮ ಅತ್ತೆ ಕೈಯಲ್ಲಿ ಮುಟ್ಬೇಡಿ ಅಂತ ಹೇಳಿತ್ತು. ನಾನು ಆವಾಗ ಸ್ವಲ್ಪ ಯೂಟ್ಯೂಬ್ ಸ್ಟಾಪ್ ಮಾಡಿದ್ದೆ. ಆವಾಗ ಮಾಡ್ತಾ ಇದ್ರೆ ಅದು ವಿಡಿಯೋ ಮಾಡ್ಕೊಂಡಿದ್ರೆ ಗೊತ್ತಾಗೋದು ನಮಗೆ. ಅಷ್ಟಾಗಿ ಅದು ಫ್ಲ್ಯಾಶ್ ಆಗಲಿಲ್ಲ.
ನೋಡಿ ನವಿಲು ಮೊಟ್ಟೆ ಬಂದು ನೋಡಿ, ಇದು ಕಾಂಪೌಂಡ್ ಅಲ್ಲ, ಇಲ್ಲಿ ನವಿಲು ಮೊಟ್ಟೆ ಎಲ್ಲಿತ್ತು ಗೊತ್ತಾ? ಇಲ್ಲಿ ನೋಡಿ, ಈ ಜಾಗದಲ್ಲಿ, ಇಲ್ಲಿ ಇಲ್ಲಿ ಕರೆಕ್ಟಾಗಿ ಈ ಜಾಗದಲ್ಲಿ ಇಲ್ಲೊಂದು ಬಟ್ಟೆ ಇದೆ ನೋಡಿ, ಇಲ್ಲಿ ಒಳಗಡೆ ಕೈ ಹಾಕಿದೆ ನೋಡಿ, ಈ ಜಾಗದಲ್ಲಿ ನವಿಲು ಮೊಟ್ಟೆ ಇತ್ತು. ಅದರಲ್ಲಿ ಏನೋ ಒಂಥರ ಕ್ರೀಮ್ ಥರ ಮೇಲ್ಗಡೆ ಎಲ್ಲ ಅಂಟ್ಕೊಂಡಿತ್ತು, ಕ್ರೀಮ್ ಥರ ನೋಡಿ. ಇಲ್ಲಿ ಹೊರಗಡೆ ಕುತ್ಕೊಂಡು ನವಿಲು ಎಲ್ಲೂ ಮೊಟ್ಟೆ ಇಕ್ಕಕ್ಕೆ ಜಾಗ ಇಲ್ಲ, ಬಟ್ ಅದು ಇದ್ದಿದ್ದು ಇಲ್ಲಿ ಒಳಗಡೆ ಮಕ್ಕೆ ಮೊಟ್ಟೆ ಇತ್ತು. ಆಮೇಲೆ ಅದನ್ನು ನಮಗೆ ಅಷ್ಟಾಗಿ ಫ್ಲ್ಯಾಶ್ ಆಗಲಿಲ್ಲ, ಈ ನವಿಲು ಮೊಟ್ಟೆ ಎಲ್ಲಿಂದ ಬಂತು, ಒಳಗೆ ತಗೊಂಡೋಗಲಿಲ್ಲ ನಾವು. ಆಮೇಲೆ ನಮ್ಮನೆಯವರು ಅದನ್ನು ತೆಗೆದುಬಿಟ್ಟು ಇಲ್ಲಿ ಹಾಕಿದ್ರು. ಆಮೇಲೆ ಅದೇನಾಯಿತು, ನಮ್ಮ ಕೆಂದ ಇದನ್ನಲ್ಲ, ಅವನು ಬಂದುಬಿಟ್ಟು ಅದನ್ನ ಒಡೆದಾಕ್ತ, ಅದು ನವಿಲು ಮೊಟ್ಟೆ. ಅದು ನೋಡಿದ್ರೆ ಕೆಟ್ಟೋಗೈತೆ, ಕೆಟ್ಟೋಗಿರೋ ನವಿಲು ಮೊಟ್ಟೆ ತಗೊಂಬಂದು ನಮ್ಮನೆ ಒಳಗೆ ಇಟ್ಟಿದ್ದಾರೆ. ಹಾಂ, ಬಿಚ್ಚಬೇಡ, ಬಿಡತ್ಲಾಗ ನೀರಿಗೆ ಬಿಟ್ಟು ಬರೋಣ. ಆಮೇಲೆ ನಮ್ಮ ಕೆಂದ ನೋಡಿದರೆ ಅದು ಹೊಡೆದಾಕ್ತಾಗ ನವಿಲು ಮೊಟ್ಟೆ ಬಂದು ಕೆಟ್ಟೋಗಿತ್ತು ನೋಡಿ. ಇವತ್ತು ಈ ಥರ ಸಿಕ್ಕೈತೆ. ನಮ್ಮ ಮೇಲೆ ಏನು ದ್ವೇಷ ಜನಗಳಿಗೆ ಏನಂದೇ ಗೊತ್ತಿಲ್ಲ ಫ್ರೆಂಡ್ಸ್. ಏನಕ್ಕೆ ಈ ಥರ ನಾವು ಕಾಣಂಗೆ ನಾವು ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನ ಗಂಡವಂತೂ ಯಾರಿಗೂ ಏನು ದ್ರೋಹ ಮಾಡಿಲ್ಲ, ಬಟ್ ಜನಗಳಿಗೆ ಏನಂತಾನೆ ಗೊತ್ತಿಲ್ಲ. ಆಮೇಲೆ ನಮ್ಮ ಅತ್ತೆ ನವಿಲು ಮೊಟ್ಟೆ ಎಲ್ಲ ಕೈಯಲ್ಲಿ ಮುಟ್ಟಿದ್ರ ಅಂತ ಅಂದ್ಬಿಟ್ಟು ಆಗೋಗಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬಿಟ್ಟು ಬಂದು, ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಿಟ್ಟು ಬಂದು ನೋಡಿ. ಇಲ್ಲಿ ನೋಡಿರಿ ಇವತ್ತು ನೋಡಿ, ಇದ್ರೊಳಗೇನೋ ನಿಂಬೆಹಣ್ಣು ಐತೆ, ಆಮೇಲೆ ಏನದು ಏನೇನೋ ಇದಾವೆ, ನಿಂಬೆಹಣ್ಣು, ಆಮೇಲೆ ತಗಡು ಏನೇನೋ ಐತೆ. ಅದ್ರೊಳಗೆ ತಗಡು ಐತೆ ಕಂತರ, ಮುಟ್ಬೇಡ ಕೈಯಲ್ಲಿ, ಮುಟ್ಬೇಡ. ನಿಂಬೆಹಣ್ಣು ತಗಡು ಏನೋ ಐತೆ. ಇಲ್ಲಿ ಬಿಸಾಕ ನೀರಿಗೆ ಬಿಡ್ಬೇಕಾ? ನೀರಿಗೆ ಬಿಟ್ರೆ ಆಯ್ತದೆ. ಬಾ, ನೀರಿಗೆ ಬಿಟ್ಬಿಟ್ಟು ಬರೋಣ ನಡಿ, ನಾನು ಬರ್ತೀನಿ. ನೀ ಬೇಡ, ಸುಮ್ಮನೆ ನಾವು ಬಿಟ್ಬಿಡ್ತೀನಿ. ನೀನು ಒಬ್ಬನೇ ಹೋಗ್ತೀಯಾ? ಅಲ್ಲೇ ಇದ್ರ ಕಟ್ಟೆ ಐತಲ್ಲ, ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ. ಬಿಡು, ಅದೇನೋ ಕಂಕಡ್ತಿ. ಎಲ್ಲ ನಮ್ಮ ಮಂದಿಯವರೇ ಕಾಪಾಡ್ಕೋಬೇಕು. ಯಾರು ಏನು ಜನಗಳಿಗೆ ಏನಪ್ಪ, ನಮ್ಮನೇಲಿ ನಮಗೆ ಕಂಡ್ರೆ ಏನು ದ್ವೇಷ ಬಿಡು. ಕೋಟಿ ಕೋಟಿ ಸಂಪಾದನೆ ಮಾಡಿಟ್ಟಾರೆ, ಮಾಡ್ಸೋಣ ಅಂತ ಅಂದರೆ ಅದು ಇಲ್ಲ. ಬೆಳಗ್ಗೆ ಎದ್ದು ಮೂಟೆ ಹೊರಕ್ಕೆ ಹೋಯ್ತಾರೆ. ನಮ್ಮ ಜೀವನ ನೋಡಿರಿ ಹಿಂಗೆ. ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವೋ ಗೊತ್ತಿಲ್ಲ. ಹೋಗು ಮತ್ತೆ, ಬಿಟ್ಬಿಟ್ಟು ಬಾ. ಏನಾರು ಹೇಳೋದಿದ್ಯಾ ಹೇಳ್ಬಿಟ್ಟು ಹೋಗು, ನಾನು ತಿಂಡಿ ರೆಡಿ ಮಾಡ್ತೀನಿ. ಏನಕ್ಕೆ ಈ ಥರ ಇದು ಮಾಡ್ಬೇಕು ಅಂತ ಒಬ್ಬೊಬ್ರು ಇದನ್ನ ನಂಬಲ್ಲ, ಆದ್ರೂ ನಾವು ಇದನ್ನ ನಂಬಲ್ಲ ಜಾಸ್ತಿ. ನಾನು ನಂಬಲ್ಲ ಫ್ರೆಂಡ್ಸ್, ಬಟ್ ಏನಂತ ಅಂದ್ರೆ ನನಗೆ ನವಿಲು ಮೊಟ್ಟೆ ಇಟ್ಟಿದ್ರಲ್ಲ, ಇದಾಗದು ಎಲ್ಲರೂ ಕೇಳ್ಬೇಕಂತಾರ. ನವಿಲು ಮೊಟ್ಟೆ ಇಟ್ಟಿದ್ರಲ್ಲ, ಅವಾಗ ಶಾಕು. ಆಮೇಲೆ ನಮ್ಗೆ ಆಶ್ಚರ್ಯ, ನವಿಲು ಬಂದು ಮನೆ ಕಾಂಪೌಂಡ್ ಒಳಗೆ ಮೊಟ್ಟೆ ಇದೊಂದು ಕಲ್ತು ಬಿಟ್ಟವ್ರೆ, ಮುಂದೇನು ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಹಿಂದೆ ಬರೀ ಈ ತರದವ ಪ್ರಯೋಗಗಳು ಮಾಡ್ತಾರೆ. ಏನು ಸರಿ, ನಿನ್ನ ಹತ್ರ 1 ಕೋಟಿ ದುಡ್ಡು ಐತೆ ಅಂದ್ರೆ ಬಿಡು. ಏನಕ್ಕೆ ಅಂತ ನಮ್ಗೆ ಗೊತ್ತಾಯ್ತಲ್ಲಪ್ಪ. ಮೂಟೆ ಹೊರಕ್ಕೆ ಹೋಯ್ತಾರ, ಆ ದುಡ್ಡು ಬಂದಿದ್ದು ಅಲ್ಲೇ ಚೀಟಿ ಸಂಘ ಮನೆ ಭಂಗ ಬರೀ ಇವೇ ಆಯ್ತವೆ. ಚೀಟಿ ಸಂಘ ಅವು ಇವು ಅಂತ ಅಂದ್ಬಿಟ್ಟು ಅಲ್ಲೇ ಹೋಯ್ತದೆ. 1 ರೂಪಾಯಿ ದುಡ್ಡು ಉಳಿಯಲ್ಲ. ಅಂಥದ್ರಲ್ಲಿ ಏನು ಬಾಚ್ಕೋತಾರೋ ನಮ್ಮ ಹತ್ರ ಗೊತ್ತಿಲ್ಲ ಮಾತ್ರ. ಈಗ ಯಾರು ಮಡಗಿರೋದೇ ಅಲ್ಲ, ಸುಮಾರು ದಿನ ಐತೆ. ಆದ್ರೆ ಇವತ್ತು ಅವತ್ತು ನಾವು ಅಲ್ಲ ಸುಮಾರು ಸಲ ಕೊಟ್ಟಿಗೆ ಮಣ್ಣು ತಾಂಡಿದ್ದೀನಿ, ಇವತ್ತೇ ಫಸ್ಟ್ ಸಿಕ್ಕಿರೋದು. ನೋಡಿ ಯಾವ ಥರ ಮನುಷ್ಯನ ಮೇಲೆ ಕಾರ್ತಾರೆ ಅಂದರೆ, ನಮ್ಮ ಜೀವನದಲ್ಲಿ ಕೂಡ ನಮ್ಮ ಶತ್ರುಗಳಿಗೂ ಈ ಥರ ಮಾಡಬಾರ್ದು. ಯಾಕೆಂತಂದ್ರೆ ಅದು ಅವರು ಮಾಡೋಕ್ಕೆ ಹೋದಾಗ ಅದು ನಮಗೆ ರಿಟರ್ನ್ ಆಗೋಯ್ತದೆ. ಜೀವನದಲ್ಲಿ ನಾವು ಯಾರು ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟಂತೂ ಮಾಡಬಾರ್ದು. ನೋಡಿ ಈ ಥರ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ? ಭಗವಂತ ನೋಡಿ, ನನ್ನ ಜೀವನದಲ್ಲಿ ಯಾರಿಗೂ ಏನು ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟಂತೂ ಮಾಡೋಕ್ಕೆ ಹೋಗ್ಬಾರ್ದು. ಭಗವಂತ ನೋಡ್ತಾ ಇರ್ತಾನೆ ಎಲ್ಲರಿಗೂ. ಅವ್ರು ಕೆಟ್ಟದ್ದು ಮಾಡಿದಕ್ಕೆ ನಮಗೆ ಕೆಟ್ಟದಾಗಲ್ಲ, ಆದರೂ ಈ ಥರ ಯಾವುದೇ ಇದರಲ್ಲೂ ಮಾಡೋಕ್ಕೆ ಹೋಗ್ಬಾರ್ದು ಜನಗಳು. ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟಂತೂ ಮಾಡಬಾರ್ದು. ಅದರಿಂದ ಏನು ಸಿಗುತ್ತೆ ಅವ್ರಿಗೆ? ನಾವು ಅಕಸ್ಮಾತ್ ಏನು ಸತ್ತರೂ ಅವ್ರಿಗೆ ಏನಾರು ಸಿಗುತ್ತಾ? ಇಲ್ಲ ನಮ್ದೇನಾರು ಆಸ್ತಿ ಬರ್ಕೊಡ್ತಾರೆ ಅವ್ರಿಗೆ? ಏನು ಬರ್ಕೊಡ್ತಾರೆ? ಏನಕ್ಕೆ ಈ ಥರ ಮಾಡಬೇಕು? ನೋಡಿ ಇದು ಭಾಳ ಡೇಂಜರು. ನಮ್ಮ ಹೆಂಗಸ್ರಿಗೆ ಅವರು ಭಯ ಪಡ್ತಾನೆ ಅಂತ ಹೇಳಿಲ್ಲ ಅಷ್ಟೇ. ಇದೆಯಲ್ಲ, ಎಷ್ಟೋ ಜನ ಇದರಿಂದ ಪ್ರಾಣನೇ ಕಳ್ಕೊಂಡಿದ್ದಾರೆ, ಕೈ ಕಳ್ಕೊಂಡಿದ್ದಾರೆ. ಬದುಕಿರೋವರೆಗೂ ನರಕ ಅನುಭವಿಸ್ತಾರೆ. ಆದರೆ ಈ ಥರ ಎಲ್ಲ ಭಾಳ ಕಷ್ಟ ಆಗುತ್ತೆ ಜೀವನದಲ್ಲಿ. ನಾವು ಯಾರಿಗೂ ಕಿತ್ಕೊಂಡಿಲ್ಲ.
ಅವ್ರ ಕರ್ಮ ಅವ್ರಿಗೆ ನೋಡ್ಕೊಳಪ್ಪ, ಅವ್ರ ಕರ್ಮ ಅವ್ರಿಗೆ ನೋಡ್ಕೊ. ಏನು ಅವು ನಮ್ಮ ನಂಬಿರೋ ಮಂದಿಯವ್ರೊಂದು ಕಾಪಾಡ್ಬೇಕು ಹೊರ್ತು ನಮ್ಮನ್ನ ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ ಅನ್ನೋದು ಇದು ಗೊತ್ತಾಗಲಿ. ಇವೆಲ್ಲ ಇದೆಯಲ್ಲ ಇವೆಲ್ಲ ಮಾಡೋದು ಭಾಳ ಡೇಂಜರು. ನಮ್ಮ ಹೆಂಗಸ್ರಿಗೆ ಏನಾರು ನಿಜವಾಗ್ಲೂ ಆ ಥರ ಈ ಥರ ಅಂತ ಅಂದ್ಬಿಟ್ರೆ ಅವರು ಇರುವಾರ ತಲೆ ಕೆಡ್ಸ್ಕೊಬಿಡ್ತಾರೆ. ಅವ್ರಿಗೆ ಯಾವಾಗಲೂ ಈ ಥರ ಆಗ್ತಾ ಇರ್ತದೆ. ಏನಾರು ಒಂದು ಕೇಳಬೇಕು ಯಾರ್ತನ ಶಾಸ್ತ್ರ ಪ್ರಶ್ನೆ. ನಾವು ಇದ್ರ ಬಗ್ಗೆ ನಾವು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳಲ್ಲ ಯಂತ್ರದ್ದು. ಇದು ಯಾರೋ ಹೊರ್ಗಡೆಯಿಂದ ಬಂದು ಮಾಡಿರೋದಿಲ್ಲ, ಯಾರೋ ನಮ್ಮ ಜೊತೆನೇ ಚೆನ್ನಾಗಿದ್ದು ನಮಗೆ ಜೊತೆ ಎಲ್ಲ ನಮ್ಮನ್ನು ತಿಳ್ಕೊಂಡೇ ಈ ಥರ ಮಾಡಿರೋ. ಯಾರು ಹೊರ್ಗಡೆಯವ್ರು ಬಂದು ಅವ್ರಿಗೇನು ಸಿಗಬೇಕಾಗಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅಷ್ಟೇ ನಮ್ಮ ಜೊತೆ ಇದ್ದು ನಮ್ಮನ್ನು ಇದು ಮಾಡು, ನಮ್ಮಂಥ ತುಣಿ ಅಂತಾರೆ ಇಂಥ ಕೆಲಸ ಮಾಡೋದು. ಅವ್ರಿಗೇನು ಸಿಗುತ್ತೆ ಇದರಿಂದ ನಮಗೆ ಗೊತ್ತಿಲ್ಲಪ್ಪ. ಇಲ್ಲ ನಮ್ದು ಏನಾರು ಆಸ್ತಿ ಸಿಗುತ್ತಾ, ಇಲ್ಲ ನಾವು ಏನಾರು ಇದಾದ್ರೂ ಏನಾರು ಸಿಗುತ್ತಾ. ಯಾವತ್ತೂ ಅಷ್ಟೇ ಯಾರೇ ಆಗಲಿ ಅವ್ರ ಕೈಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡಬಾರ್ದು ಜೀವನದಲ್ಲಿ. ಅದಕ್ಕಿಂತ ಈಗ ನಮ್ಗೆ ಹಿಂಗೆ ಮಾಡಿಸಿದಾರಲ್ಲ, ನಮಗೆ ತೊಟ್ಟಿರ್ತದೆ ತಟ್ಟಿರಲಿಲ್ಲ, ಆದರೆ ಮಾಡಿಸಿರ್ತಾರಲ್ಲ ಅವರು ಪಕ್ಕ ತಟ್ಟುತ್ತೆ. ನಮ್ಮ ಮಂದೇವ್ರಿದ್ದಾನೆ ಕಣ, ಆದರೆ ನಮ್ಮ ಹೆಂಗಸತ್ತು ಇಂಥವೆಲ್ಲವ ಅವರು ನಾನು ಅಷ್ಟಾಗಿ ಭಯಪಡ್ತಾರೆ. ಏನಾರ ಅಂದರೆ ನೈಟ್ ಟೈಮ್ ಒಬ್ಬೊಬ್ಬರೇ ಇರ್ತಾರೆ, ನಂಬರ್ ಲೇಟ್ ಆಗಿದೆ ಅಂದಾಗ ಇವೆಲ್ಲ ಮಾಡಿದಾಗ ಅವ್ರಿಗೂ ಭಯ ಆಗುತ್ತೆ. ನನಗೆ ಎಷ್ಟು ಭಯ ಆಗ್ತದೆ ಗೊತ್ತಾ. ನಾನು ಯಾವತ್ತೂ ಈ ಥರ ಇದು ನೋಡಿರಲಿಲ್ಲ. ನೋಡಿದ್ರು ನಮ್ಮ ಹೆಂಗಸ್ರು ಯಾರೋ ಒಂದು ಮೊಟ್ಟೆ ಇಕ್ಕಿದ್ದಾರೆ, ಒಂದು ಏನೋ ಇದು ಮಾಡಿದ್ದಾರೆ ಅಂತ ಅಂತಿರೋದು. ನಾನು ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಆದರೆ ಈ ಥರ ಎಲ್ಲ ನೋಡಿದಾಗ ಎಷ್ಟು ಕಡಿಮೆ ನೋಡಿದ್ದೀನಿ ನಾನು. ಯಾಕೆಂತಂದರೆ ಹೊರ್ಗಡೆಗಳಲ್ಲೆಲ್ಲ ಈ ಥರ ಮಾಡೋದು, ಮನೆ ಮುಂದೆ ಉಣೋದು, ಮನೆಯಿಂದ ಉಣೋದು. ಆದರೆ ನಮ್ಮ ಇದರಲ್ಲಿ ಈ ಥರ ಆದಾಗ ನಮ್ಮ ಅನುಭವಕ್ಕೆ ಬರ್ತದೆ ಎಷ್ಟು ಸ್ವಾರ್ಥಿ ಜನಗಳಿರ್ತಾರೆ ಅಂತಂದರೆ ಇಲ್ಲೇ ಲೆಕ್ಕ ಮಾಡಿ. ನಾವು ಯಾರ್ದಾರ ಅನ್ನ ಕಿತ್ಕೊಂಡಿದ್ದೀವ, ಇಲ್ಲ ನಾನು ಇದುವರೆಗೂ ಯಾರನ್ನ ಒಬ್ರದ್ದು ಅನ್ನ ಕಸಿದಾಗಲಿ ಒಂದು ಇದಿಲ್ಲ, ನಮ್ಮ ತುಟ್ಟಿಗೆ ನಾವು ಇದು ಮಾಡ್ಕೊಂಡಿದ್ದೀವಿ. ನನಗೂ ತುಂಬಾ ಇದಾಗ್ತದೆ. ಯಾವುದೊಂದು ಅಳಸ್ತೇನಿದೆ ಕಿತ್ಕೊಂಡು ಅಂತಾರೆ ನೋಡಿ. ಹತ್ತಲ ಮೇಲೆ ಸಖತ್ತು ಸ್ವೀಟ್ ಇರ್ತವೆ. ಈಗ ಒಂದು ಕೆಡಗದೆ ಇದೆಲ್ಲ ಬಿದ್ದೈತೆ, ಬನ್ನಿ ತಗೊಂಡೋಗ್ಕೊಂಡು. ಇದರಲ್ಲೇ ಚಿಪ್ಸ್ ಮಾಡ್ಬೋದು, ಚೆನ್ನಾಗಿ ಬಂದಿರುತ್ತೆ. ಯಾಕೆ ಅಂತಂದರೆ ಕಾಯಿ ಒಂದು ಸ್ವಲ್ಪ ಒಡಕಲು ಬಂದುಬಿಡ್ತವೆ. ಒಡಕಲಾದಾಗ ಜಲ್ದಿ ಹಾಳಾಗೋಯ್ತದೆ ಕಾಯಿ. ಅಯ್ಯೋ ಯಾವ ಥರ ಬಿದ್ದೋಯ್ತು, ನನ್ನ ಜವಣಿಗೆ ಹೇಳ್ಕೊಂಡಿರೋದು ನೋಡಿ. ತೊಳ್ಳೆ ಮಾತ್ರ ಸಖತ್ತು ಸ್ವೀಟ್ ಇರ್ತವೆ. ತೀರ ದಪ್ಪ ಏನಿಲ್ಲ ಕಾಯಿ. ನನಗೆ ಸಾಲೆ ಒಲೆ ಕಚ್ಕೊಂಡು ಇದು ಮಾಡ್ತಿದ್ದಾರೆ ಇದು ಬಿಟ್ಟು ಬರೋದಕ್ಕೆ. ನಡಿ ಅಳಸ್ತಾವಣ ಅಂತಾರೆ ಅಣ್ಣ ಇಲ್ಲ ಥರ ಕಾಯಿ ಹಣ್ಣ ಇಲ್ಲ ಕಣ ಇನ್ನೂ ಕಾಯಿ. ಯಾಕೆ ಒಲೆ ಹಚ್ಕತ್ತಲ್ವೇನೋ, ಒಲೆಗೂ ಶೀತ ಆಯ್ತು ಇವತ್ತು. ಹಚ್ಕೊಡ್ತೀನಿ ಬಾಯ್ಲಿ. ಅದು ಇದು ಮಾಡಿ ಬಂದೆ. ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ 2 ಅಸ್ತ್ರ ಇರ್ತವೆ. ಒಂದು ಅಪಪ್ರಚಾರ ಮಾಡೋದು, ಇನ್ನೊಂದು ಈ ಥರ ಮನೆಯಿಂದ ಮುಂದೆ ಏನಾರು ಮಾಡೋದು. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಕ್ಕೆ ಮುಂದೆ ನಿಮ್ಗೆ ಗೊಂಬೆ ಬಿಡ್ಕೊತಾಳೆ. ಎಲ್ಲಿ ಕಟ್ಟಾಕ್ತೇವೆ ಒಟ್ಟು ಹೆಸರು ಕಾಳು ಎಡಕ್ಕೆ ಕಟ್ಟಾಕ್ಬೇಕು. ಅಲ್ಲೇ ಹಿಡ್ಕೊಂಡು ನಡಿ, ಅಲ್ಲೇ ಆಡು ಕಟ್ಟಿದ್ದೀನಿ ಹಂಗಾಸೆ. ಏಯ್ ನಡಿ ತಾಂಬತ್ತೀನಿ ನಡಿಯವ. ಗಂಧ ಉಯ್ಕೊಂಡು ಅದಕ್ಕೆ ಒಂದು ಮಣ್ಣು ಇನ್ನೊಂಚೂರು ಮಣ್ಣು ಹಾಕ್ಬೇಕು. ಏಯ್ ನಡಿ. ಹೆಂಗೋ ನನಗೆ ತುಂಡಾಗಿ ಉಯ್ಯಕ್ಕೆ ಬರಲ್ಲ, ನೀನೇ ಕಲ್ತಿದ್ದೀಯಲ್ಲ. ನಾನು ಹೋದ್ರೆ ಕಿತ್ಕೊಂಡು ಹೋಯ್ತೆ ಸೈಡ್ಗೆ. ನಾನು ಏನಾರು ಹತ್ರಕ್ಕೆ ಹೋದ್ರೆ ಕಿತ್ಕೊಂಡು ಓಡ್ಬಿಡ್ತಾಳೆ. ಅಷ್ಟಾಗಲೂ ಬದಿ ನಾನು ಮೈಕಲ್ಲಿ ಕರಾಕು. ಅವ್ನು ಅಲ್ಲೇ ಮನೆ ಮುಂದೆ ಹೋದ್ರೆ ಆಯ್ತದೆ. ಬದಿಗೆ ಬೇಡ, ಒಳ್ಳೆ ಕಾದಂಗೆ ಹೋಗಿ ಅವಳು ಅಲ್ಲಿವರೆಗೆ ಹೋಯ್ತಾಳೆ. ಅಷ್ಟು ತುಂಡಾಕಿ ಹೋಗಿ ಇನ್ನೊಂಚೂರು ಇದು ಮಾಡು. ಇಲ್ಲಿ ಈ ಕಡೆಗೆ ಏನು ಹೆಸ್ರು ಗಿಡ ಇಲ್ಲ, ಇಲ್ಲಿವರೆಗೆ ಬರಲಿಬೇಕಾರೆ. ಯಾವಾಗ ಹೊಸ್ರು ಮೇವು ಬೆಳಗ್ಗೆ ಆಗ್ಬಿಟ್ಟು ಅದಕ್ಕೆ ಮಣ್ಣು ಬಾಚಕ್ಕೆ ಅಂತ ಹೋಗಿದ್ದು. ನಿಮ್ಮ ಗೊಮ್ಮ ನೋಡಲ್ಲಿ. ಇಲ್ಲೆಲ್ಲೂ ಅಲ್ಲೆಲ್ಲಿ ಹುಡ್ಕಾಡ್ತಾ ಇದೀಯಾ? ಇಲ್ಲಿ ಹಿಡ್ಕೊಂಬ, ಇಲ್ಲೇ ಮನೆ ಮುಂದ್ಕದಂಗೆ ಮೇಯ್ಲಿ. ಏಯ್ ಅಲ್ಲೇ ಕಾಂಪೌಂಡ್ ದಡಿಗಾದಂಗೆ ಹೋಗಿ. ಸಾಕು ಮೇಯ್ಲಿ.
ಇದೇನಕ್ಕೆ ಆಲೂಗೆಡ್ಡೆ ಬೆಂದೈತಾ? ಆಲೂಗಡ್ಡೆ ಬಸ್ಕೊಂತಾರೆ. ಕಾಳಿಗೆ ಮೇಲೆ ಚೆಲ್ಕೊಂಡು ಹೆಂಗೆ ಹೋಯ್ತಿದ್ಯಾ? ಇವತ್ತು ಮಸಾಲೆ ದೋಸೆ ಮಾಡೋಕ್ಕೆ ಅಂದ್ಬಿಟ್ಟು ತಾರೆಲ್ಲ ರೆಡಿ ಮಾಡ್ತಾಳೆ. ಇವತ್ತು ಮೂಡೇ ಬೇಜಾರಾಗೋಯ್ತು. ಮನಸ್ಸೇ ಬೇಜಾರಾಗೋಯ್ತು. ಯಾಕೋ? ಅದೇ ಸಿಕ್ಕಿದ್ಕಿ ಏನಪ್ಪ ನಮ್ಗೆ ಯಾವತ್ತು ಥರ ಆಯ್ತು. ನೀನೊಂದ್ಸರಿ ಮಠ ಸಿಕ್ಕಿತ್ತು ಅಂತ ಅಂದ ಅಲ್ವಾ? ನೀನು ಬಂದಾಗಲೇ ನೋಡಿ. ಅವಾಗ ನವಿಲ್ ಮಠ ನಾನೇ ಹೇಳಿದ್ದು ಕರೆಕ್ಟು. ಅಲ್ಲೇ ನವಿಲ್ ಮಟ್ಟಕ್ಕೆ ಕಾಂಪೌಂಡ್ ಮೇಲೆ ಇಕ್ಬಿಟ್ಟು ನಾನು ಈ ಮೊಟ್ಟೆ ಹಾಕಿಲ್ಲಿ ಕೊಳೆ ಅಂತ ಕೇಳ್ದೆ ಇವಳು ನನಗೆ ಗೊತ್ತು ಮೊಟ್ಟೆ. ನಾಯಿ ಬೊಗ್ಳುತ್ತಿತ್ತು ಇವಳು. ನಾನು ಲೈವ್ ಮಾಡ್ತಾ ಇದ್ದೆ ಅವತ್ತು. ನಾಯಿ ಬೊಗ್ಳುತ್ತಾ ಇತ್ತು. ನಾನು ಈಚೆ ಕಡೆಗೆ ಬಂದು ನೋಡ್ಲಿಲ್ಲ ಅಷ್ಟೇನೆ. ಯಾರೋ ಭಾಳ ಕಣ್ಣಿಟ್ಟಿದಾರ್ಕಂತ. ಏನು ಸಿಗುತ್ತೋ ಅವ್ರಿಗೆ? ಕೋಟಿ ಭಾಷೆಗಳಕ್ಕೆ ಒಬ್ರಿಗೆ ಏನು ಕೇಳಿ ಬಯಸ್ಬೇಕು ಅಂದ್ರೆ ಅದು ಏನು ಸುಖ ಸಿಗ್ತದೋ ಕಾಣಿ. ಭಗವಂತನಿಗೆ ಗೊತ್ತಪ್ಪ. ಜನಗಳು ಇರ್ತಾರೆ ಫ್ರೆಂಡ್ಸ್. ನೋಡಿ ಏನು ನಾವ್ ಏನ್ ಮಾಡಿ ನೋಡಿ ಹೆಂಗೆ ಯಾವ ತರ ಮಾಡ್ತಾರೆ ಅಂತ. ಅದು ಇದು ಸುಮಾರು ದಿನದಿಂದ ಮುಚ್ಚಿಕರ್ತಾರ ಆಗ್ಲೇ ನಾವು ನೋಡ್ಕೊಂಡಿಲ್ಲ ಅಷ್ಟೇ. ಅದೇ ಮಣ್ಣು ಅವಾಗ ಲೂಸ್ ಆಗಿತ್ತಲ್ಲ ಮಣ್ಣೊಳಿಕೆ. ಅದು ಯಾಕೆಂದ್ರೆ ಇಲ್ಲಿ ಮನೆ ಮುಂದೆ ಇದು ಮಾಡಕ್ಕೆ ಈ ನಾಯಿ ನಾವೆಲ್ಲ ಇದೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಮನೆ ಮುಂದೆ ಯಾವಾಗ ಇದ್ದೇ ಅಲ್ವಾ ಮನೆ ಮುಂದೆ ನವಿಲ್ ಮೊಟ್ಟೆ ಇಕ್ಕಿದ್ರು. ಒಳಗೆ ಕಾಂಪೌಂಡ್ ಒಳಗೆ ಕದಂಗೆ ಇಕ್ಕಿದ್ರು. ಮುಂಜಾನೆ ಏನು ಈಗ ಕೂಗ್ತಾನಲ್ಲ. ಇದು ಮುಗಿದ್ಮೇಲೆ ಪಾಪ ಭಾನುವಾರ ರಜೆ ಹಾಕ್ತಾನಲ್ಲ ತಿಥಿ ಮುಗಿದ್ಮೇಲೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರು ಅಂತಾರೆ. ಎಲ್ಲರೂ ಯಾವ್ದಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಲ್ಲೇ ಹೋಗೋಣ. ನಿಮ್ಮೂರಿಗೆ ಎಲ್ಲಿಗಾರ ಆಯ್ತು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ರೆ ಅಲ್ವಾ? ಭಗವಂತ ನಮ್ಮ ಮಂದೇವ್ರ ಅವನೇ ಆದ್ರೂ ಪಾಪ ಅಲ್ವಾ? ಹೆಂಗೆ ಜನಗಳು ಹೆಂಗೆ ಇರ್ತಾರೆ ಅಂತ ಸಹಿಸ್ಕೊಳ್ಳಲ್ಲ. ಹೋಗ್ಲಿ ನಮ್ಮ ಹತ್ರ ಏನೋ ಬಿಡಪ್ಪ, ನಮ್ಮ ಹತ್ರ ಏನೋ ಅವ್ರ ತಲೆ ಹೊಡೆದು ಸಂಪಾದನೆ ಮಾಡಿ ನಾವೇನಾರ ಇದು ಮಾಡಿದ್ರೆ ಮೆರೀತಿದ್ರೆ ಒಂಥರ. ನಾವೇ ಬೆಳಗ್ಗೆ ಎದ್ದು ಹೆಂಗಪ್ಪ ಸಂಘ ಆಗಲಿ ಚೀಟಿ ಆಗಲಿ ನಾವೇ ಬೆಳಗ್ಗೆ ಎದ್ದು ಕೂಲಿ ಮಾಡಿದ್ರೆ ಉಂಟು ಇಲ್ಲಾಂದ್ರೆ ಇಲ್ಲ. ನಮ್ಮಂಥವ್ರ ಮೇಲೆ ಸಾಧಿಸ್ತಾರೆ ಅಂದರೆ ಇನ್ನು ನಮ್ಗಿಂತ ಕೀಳು ಮಟ್ಟದ ಜನ ಅವ್ರ ಮನಸ್ಥಿತಿ ಯಾವ ಥರ ಇರ್ಬೋದು ಅಂತ ಯೋಚನೆ ಮಾಡ್ತೀವಿ. ಜನಗಳಪ್ಪ ಅಲ್ಲ, ನಾನು ಇವ್ರನ್ನೆಲ್ಲ ನಂಬಲ್ಲ ಬಿಡು. ಈ ಮಾಟ ಮಂತ್ರ ಎಲ್ಲ ನಾವು ಅವಾಗ ನವಿಲ್ ಮೊಟ್ಟೆ ತಂದಾಗ್ಲಿ. ಯಾಕೆಂದ್ರೆ ನಮ್ಮ ದೇವ್ರುಗಳೆಲ್ಲ ಈ ಥರ ಆ ಥರ ಕೆಟ್ಟದ್ದು ನಮಗೆ ಮಾಡ್ಬೇಕಂದ್ರೆ ಯಾವತ್ತೋ ಮಾಡ್ಬೇಕಾಯ್ತಲ್ವ ನಮ್ಮ ದೇವ್ರುಗಳು. ಹೌದು ತಾನೇ? ಈಗ ಅದು ಎಷ್ಟು ದಿನ ಆಗೈತೆ ಆಲ್ರೆಡಿ. ಅಲ್ಲೇ ಅದು ಒಂಥರ ಇದಾದಂಗೆ ಆಗೈತೆ. ಆದ್ರೆ ನಮಗೆ ಕೆಟ್ಟದಾಗಬೇಕಾದ್ರೆ ಇಷ್ಟೊಳಗೆ ಅದು ಒಂದ್ಸಲ ನಮಗೂ ಕೆಟ್ಟದಾಗುತ್ತೆ ಥರ. ಇಲ್ಲಾಂದ್ರೆ ಮಾಡಿರ್ತಾರಲ್ಲ ಒಂದ್ಸಲ ಅವ್ರಿಗೆ ಕೆಟ್ಟದಾಗೋಯ್ತದೆ. ಆಮೇಲೆ ಆಗ ಅವ್ರಿಗೆ ತಿರುಗಿ ನೋಡ್ಕೋಬಾರ್ದು, ಆ ಥರ ಹೊಡೆದ್ಬಿಡ್ತದೆ. ನಮ್ಮೂರಲ್ಲಿ ನಮ್ಮ ಅಪ್ಪರಿಗೆ ಮಾಟ ಮಂತ್ರ ಮಾಡಿಸಿದ್ರು ಫ್ರೆಂಡ್. ಏನ್ ಗೊತ್ತಾ, ನಮ್ಮನೆ ಆಡುಗಳಿದ್ರು. ನಮ್ಮಪ್ಪ ಆಡುಗಳು ಸಾಕಿತ್ತು. ನಮ್ಮ ಅಮ್ಮನೂ ಇತ್ತವಾಗ 8 ಆಡೇನೋ ಮೇಯಿಸ್ಬೇಕಾರ್ಲೇನೆ ನಮ್ಮ ಅಪ್ಪನ ಹಿಂಗೇನೆ ಯಾರೋ ಒಬ್ರು ಹಿಂಗೆ ತೋಟದ ಸಾಲು ಮನೆ ನಮ್ಮಮ್ಮ ಇಲ್ಲಿ ತವ್ರ ಮನೆಗೆ ಬಂದಿತ್ತು. ನಾನು ಬಂದಿದ್ದೆ ನಮ್ಮ ಅಮ್ಮನ ಜೊತೆಯ. ಅವಾಗ ನಮ್ಮ ಅಪ್ಪನ ಬಾ ಕಾಫಿ ಕುಡಿ ಅಂತ ಕರೆದವ್ರೆ. ಆಮೇಲೆ ನಮ್ಮಪ್ಪ ಹಂಗೆ ಒಂದು ಕಟ್ಬಿಟ್ಟು ಇನ್ನು ಮಿಕ್ಕಿದ್ದವೆಲ್ಲ ಬಿಟ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೋಗೈತೆ ಅವ್ರ ಮನೆಯೊಳಗೆ. ಬರೋ ಅಷ್ಟರೊಳಗೆ ಕಾಫಿ ಕುಡ್ದು ಬರೋ ಅಷ್ಟರೊಳಗೆ 8 ಆಡನ್ನು ಸಹ ಕದ್ದು ಹೊಡ್ಕೊಂಡು ಹೋಗಿದ್ರು. 8 ಆಡು ಒಂದೇ ಒಂದು ಮರಿ ತಪ್ಪಿಸ್ಕೊಂಡಿತ್ತು ಅಷ್ಟೇ, ಸಣ್ಣ ಮರಿ. ಇನ್ನೆಲ್ಲ ಆಡು ನೋಡಿದೆ. ಅವರು ನಮ್ಮ ಆಡುಗಳನ್ನ ಕದ್ದು ನಮಗೆ ಮಾಟ ಮಂತ್ರ ಮಾಡಿಸಿದ್ರು ಅಲ್ಲಿ ನಮ್ಮೂರಲ್ಲಿ. ನಮ್ಮ ಅಪ್ಪಾರೂರು ಐತಲ್ಲ ಆ ಊರಲ್ಲಿ. ಅಂಥ ಜನಗಳಿರ್ತಾರೆ ನೋಡಿ. ಅವರೇ ಕೆಟ್ಟದ್ದು ಮಾಡೋದು, ಅವರೇನೆ ಹೋಗಿ ಮಾಟ ಮಂತ್ರ ಮಾಡಿಸೋದು. ಅವ್ರಿಗೆ ಹೊಡೆದ್ರೆ ರಿಟರ್ನ್ ಅವ್ರಿಗೆ ಹೊಡಿತದ್ ಬಿಡ್ತಾರೆ. ಏನಪ್ಪ ಯಪ್ಪ ಅದೇಳಿ ನನಗೇನು ಇದು ಏನಪ್ಪ ಇದೆಲ್ಲ ನೋಡಿರೆ ನಿಜ ಇವೆಲ್ಲ ನಿಜನಾ ನಿಜವಾಗ್ಲೂ ಅಂತ ಒಂದೊಂದ್ಸಲಿ ಅನ್ನಿಸ್ತಾ ಇರುತ್ತೆ. ಅದೇನಪ್ಪ ಅವ್ರಿಗೆ ಭ್ರಮೆ ಇರ್ಬೇಕು ಮೋಸ್ಟ್ಲಿ. ಅವರು ಏನೋ ಹಿಂಗೆ ಮಾಡಿ ಮುಂದೆ ನಮ್ಮನ್ನ ಇದು ಮಾಡೋಕ್ಕಾಗಲ್ಲ, ಹಂಗಾಗಿ ಹಿಂದೆ ಇದು ಮಾಡಕ್ಕೆ ನೋಡ್ತಾರೆ. ನಮ್ಮ ಮೇಲೆ ಏನು ದ್ವೇಷ ಅಂತ ಗೊತ್ತಿಲ್ಲ. ಇಲ್ಲ ಯಾವ್ದಾರು ಒಬ್ರು ತಂಟೆಗೆ ಹೋಗಲ್ಲ, ಏನಿಲ್ಲ. ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಿದ್ದೀವಿ. ಏನು ಅಲೆಗಡೆ ಬೆಂದ ಚೆನ್ನಾಗಿ ಕೆಳಗೆ ಬಿಟ್ಟಿರುತ್ತೆ ಒಳ್ಳೆ ಕರ್ಬೇವು ಸೊಪ್ಪು ಕಿತ್ಕೊಂಡು ಇವತ್ತೆಲ್ಲ ನಮ್ಮ ಮನೆಯವ್ರು 3 ಕಡೆ ಕರ್ಬೇವು ಸೊಪ್ಪು ಕಿತ್ಕೊಂಡ್ರೆ. ಅದೇನು ನೀವು ಡೈಲಿ ಕರ್ಬೇವು ಸೊಪ್ಪಿಲ್ಲ ಅಂದ್ರೆ ಅಡುಗೆ ಆಗಲ್ಲ. ಹಸಿ ಕರ್ಬೇವು ಸೊಪ್ಪು ಒಳ್ಳೇದು ಒಟ್ಟಿನಲ್ಲಿ ಅದೆಲ್ಲ ಒಟ್ಟಿಗೆ ಹಾಕು, ಏನಾಗಲ್ಲ. ಟೊಮೊಟೊ ಏನು ಹಾಕಂಗಿಲ್ಲ ಅಲ್ಲಿನ
ಎಲ್ಲ ಇದು ಮಾಡ್ತಾ ಇರ್ತಾರೆ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದೀನಿ. ಇಲ್ಲಿ ಸಾಸಿವೆ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಇಲ್ಲಿ ಈರುಳ್ಳಿ, ಇದ್ರೊಳಕ್ಕೆ ಆಲೂಗಡ್ಡೆ ಹಾಕ್ಬಿಟ್ಟು ಇದು ಮಾಡೋದಲ್ಲ. ಅರ್ಶಿನ ಪುಡಿ ಪ್ರತಿಯೊಂದು ಅಡುಗೆಗೆಲ್ಲ ಅರ್ಶಿನ ಬಳಸಬೇಕಲ್ಲ. ಟೊಮಟ ಮಾಡ್ದಂಗೆ ಮಾಡಕ್ಕೆ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡೋಕೆ ತೋರಿಸ್ತಾರೆ. ನಮ್ಮಮ್ಮ ನಾನು ಹಾಸ್ಟೆಲಲ್ಲಿ ಇದ್ನಲ್ಲ, ಆಗ ಹಾಸ್ಟೆಲಿಂದ ಈಚೆ ಶಾಪಿಂಗ್ ಅಂತ ಕರ್ಕೊಂಬರದ. ಅವಾಗ ಜಾಸ್ತಿ ನಾನು ಹೋಟ್ಲಲ್ಲಿ ಒಂದು ಹಾಸನಲ್ಲಿ ಕೃಷ್ಣ ಹೋಟೆಲ್ ಅಂತ ಇತ್ತು. ಈಗಲೂ ಐತೇನಪ್ಪ, ಈಗೆಲ್ಲೂ ನೋಡಿಲ್ಲ, ಈಗೆಲ್ಲೂ ಹಾಸನ ಕಡೆ ಜಾಸ್ತಿ ಹೋಗಿಲ್ಲ. ಅಲ್ಲಿ ಹೋದ್ರೆ ಜಾಸ್ತಿ ನಾನು ಮಸಾಲೆ ದೋಸೆನೇ ತಗೊಳ್ತಿದ್ದು. ನಮ್ಮಮ್ಮ ಏನ್ ತಳ್ತೀಯವ, ಏನ್ ತಿಂತೀವಿ, ತಿಂಡಿಗೆ ಕರ್ಕೊಂಡು ಹೋಗದ ಮಸಾಲೆ ದೋಸೆ. ನಾವಿಬ್ರು ಅಷ್ಟೇ, ನಮ್ಮ ಅಮ್ಮ ಯಾವ ಹೋಟ್ಲಿಗಾರ ಕರ್ಕೊಂಡು ಹೋಗಿ ಒಂದು ತಾಳ್ತಿದ್ರೆ ಮಸಾಲೆ ದೋಸೆ ತಿಂತೀನಿ ಅಂತ. ಮಸಾಲೆ ದೋಸೆ ಅಂತ ಸೊಟ್ಟು ದೋಸೆ ಮನೆಯಿಂದಲೇ ಆ ಕಬಾಬು ಎಲ್ಲ ಬೇಯಿಸ್ಕೊಂಬಂದಿರೋದು. ಹೋಟ್ಲಲ್ಲೆಲ್ಲ ಅವು ತಿಂತಾ ಇರ್ಲಿಲ್ಲ. ಮನೆಯಿಂದಲೇ ಕಬಾಬು, ಆಮ್ಲೆಟು ಎಲ್ಲ ಮಾಡ್ಕೊಂಬಂದಿರೋದು. ಮಹಾರಾಜ ಪಾರ್ಕಿಗೆ ಹೋಗಿ ಹಾಸನದಲ್ಲಿ ಅಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಹಾಸ್ಟೆಲ್ಗೆ ಹೋಗಿವಿ. ಮೀನು ಎಲ್ಲ ಅಲ್ಲೇ ತಿನ್ನೋರೇನು ಪಾರ್ಕಲ್ಲೇ? ಹಾಸ್ಟೆಲ್ಗೆ ತಗೊಂಡೋಗಿಲ್ವನ? ಅಲ್ಲಿ ಹಾಸ್ಟೆಲಲ್ಲಿ ನಾನ್ ವೆಜ್ ತಿನ್ನಂಗಿರ್ಲಿಲ್ಲ. ಅದಕ್ಕೋಸ್ಕರ ಇದು ಹೊರಗಡೆ ಮಹಾರಾಜ ಪಾರ್ಕ್ ಐತೆ ಹಾಸನದಲ್ಲಿ, ಆ ಪಾರ್ಕಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಹೋಗಿವಿ ಹಾಸ್ಟೆಲಿಗೆ. ಚೆನ್ನಾಗಿತ್ತು ಆ ಲೈಫ್. ಏನೋ ಒಂಥರ ನೆನ್ಸ್ಕೊಂಡ್ರೆ ಈ ಮದುವೆ ಲೈಫ್ಗಿನ್ನ ನಾವು ಹಾಸ್ಟೆಲಲ್ಲಿ ಇದ್ವಲ್ಲ ಅದೇ ಲೈಫ್ ಚೆನ್ನಾಗಿತ್ತು. ಬ್ಯಾಚುಲರ್ಸ್ ಲೈಫ್ ಸೂಪರ್ ಆಗಿತ್ತು. ಈ ಸೂಪರ್ ಆಗಿಲ್ವಾ? ಅದೇನೋ ಚೆನ್ನಾಗಿತ್ತು ಅದು. ಆ ಲೈಫ್ ಏನೋ ಆ ಲೈಫ್ ಮತ್ತೆ ಸಿಗಲ್ಲ ನಮ್ಗೆ. ಬಟ್ ಎಂಜಾಯ್ ಮಾಡ್ಬೇಕು, ಸಿಕ್ತಾಗ ಎಂಜಾಯ್ ಮಾಡ್ಬೇಕು. ಆ ಲೈಫ್ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಸ್ಕೂಲ್ ಲೈಫ್ ಅದೇ ಥರ ಅಲ್ವಾ? ಮಸಾಲೆ ದೋಸೆ ರೆಡಿ ಆಯ್ತೈತೆ. ಮಸಾಲೆ ದೋಸೆ ಏನು ಮಾಡ್ತಾಯಿದ್ದೀರಿ ಸಾರು? ಇಲ್ಲಿ ಹಿಡಿದ್ರಾ? ಪರವಾಗಿಲ್ಲ ಕಣ, ನೀನು ಮಸಾಲೆ ದೋಸೆ ಹಾಕತ್ ಕಲ್ತ್ಕೊಂಡೆ. ಸೂಪರ್ ಬಂದೈತೆ. ಒಂದು ಆಸೆಗೆ ನನಗೆ 40 ರೂಪಾಯಿ ದುಡ್ಡು ಕೊಡ್ಬೇಕು ಈಗ ನೀವು. ಒಂದು ಆಸೆಗೆ 40 ರೂಪಾಯಿ ದುಡ್ಡು ಕೊಡ್ಬೇಕು ಈಗ. ಒಂದು ಟೇಸ್ಟ್ ನೋಡ್ಬಿಟ್ಟು ಕೊಡ್ತೀನಿ. ಅಲ್ಲಿ ನೋಡ್ತೀರ ಹಂಚಿ ಮೇಲೆ ಬಾಯಿ ನೀರು ಕೊಟ್ಟೈತೆ. ಫ್ರೆಂಡ್ಸ್ ಈ ಥರ ಮಾಡೋರಲ್ಲ, ಇದೇನು ನಿಮಗೆ ನಂಬಿಕೆ ಇರುತ್ತಾ ಇದ್ರ ಮೇಲೆ? ಪ್ಲೀಸ್ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಈ ಥರ ಈ ಥರ ನಮಗಂತೂ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅದೇ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಷ್ಟೇ. ನಿಮ್ಗೇನಾದ್ರು ಇದ್ರ ಬಗ್ಗೆ ಇದೆಲ್ಲ? ನಮಗೂ ಇದ್ರ ಬಗ್ಗೆ 100% ಗ್ಯಾರಂಟಿ ಇದು ಒಂದು ನಂಬಿಕೆ ಇಲ್ಲ, ಆದ್ರೆ ಒಂದು 50% ಅಂತೂ ನಂಬಿಕೆ ಇದ್ದೇ ಐತೆ. ಅದಕ್ಕೆ ನಿಮ್ಗೇನಾದ್ರು ಗೊತ್ತಿದ್ರೆ ತಿಳಿಸಿ ಏನು ಮಾಡಬೇಕು ಏನು ಬಿಡ್ಬೇಕಂತ ಅಂದ್ಬಿಟ್ಟು. ನಮಗೆ ಅಷ್ಟಾಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ನಮಗೆ ನವಿಲು ಮೊಟ್ಟೆ ಮನೆಯೊಳಗೆ ತಂದಿಟ್ಟು ಹೋಗಿದ್ರಲ್ಲ, ಅವಾಗಲೂ ಅಷ್ಟೇ ನಮಗೆ ಅಷ್ಟು ಇದಾಗಲಿಲ್ಲ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಿಟ್ಟು ಬಂದು ಇದನ್ನ ತಿಳಿಸಿ. ಈ ವಿಡಿಯೋ ನೋಡಿದ್ಮೇಲೆ ಯಾರು ಮಾಡ್ಸಿರೋರು ಏನಾರು ನಮ್ಮ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಯಾರಿಗೂ ಆ ಥರ ತೊಂದರೆನ ಕೊಡೋಕೆ ಹೋಗ್ಬೇಡಿ. ಏನೋ ಒಂದು ನಿಮಗೆ ಗೊತ್ತಿಲ್ಲದ ಥರನೇ ನಿಮಗೆ ಮೊದಲು ಕೆಟ್ಟದಾಗಿರುತ್ತೆ. ಅದು ಬಿಟ್ಟು ದಯವಿಟ್ಟು ಯಾರಿಗೂ ಯಾವತ್ತೂ
ಯಾವತ್ತೂ ಕೆಟ್ಟದಂತೂ ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗದವರು ಪರವಾಗಿಲ್ಲ, ಕೆಟ್ಟದಂತೂ ಮಾಡಬೇಡಿ ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಆ ಥರ ಯಾವತ್ತೂ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ. ನಮಗೆ ಕೆಟ್ಟದ್ದು ಆಗಲ್ಲ ಬಿಡಿ, ಯಾಕೆಂದರೆ ನೀವೇನೇ ಮಾಡಿಸಿದ್ರು ನಮಗೆ ಕೆಟ್ಟದಾಗಲ್ಲ. ಯಾಕೆಂತಂದರೆ ನಾವು ಯಾರಿಗೂ ನಾವು ತೊಂದರೆ ಕೊಡೋದಕ್ಕೆ ಹೋಗಲ್ಲ. ನಾವಾಯಿತು, ನಮ್ಮ ಲೈಫ್ ಆಯಿತು ಅಂತ ನಾವಿದ್ದೀವಿ. ನಾವು ಯಾರ ಸವಾಸಕ್ಕೂ ಹೋಗಲ್ಲ, ನಾವು ಯಾರ ತಂಟೆಗೂ ಹೋಗಲ್ಲ. ಅದು ಏನಾರು ಆ ಥರ ಮಾಡಿಸಿದ್ರೆ ಅದು ನಿಮಗೆ ರಿಟರ್ನ್ ಹೊಡೆದಿರಬೇಕು. ಅಕಸ್ಮಾತ್ ಏನಾದ್ರು ನೀವು ಆ ಥರ ಮಾಡಿಸ ಅಂದರೆ ತುಂಬ ದಿನ ಆಗೈತೆ, ಅದು ನೋಡಿದರೆ ಗೊತ್ತಾಗುತ್ತೆ. ಒಳಗಡೆ ನಿಂಬೆಣ್ಣೆ ಒಣಗಿ ಹೋಗೈತಲ್ಲ ರೀ, ನಿಂಬೆಣ್ಣೆ ಒಣಗೋಗೈತಲ್ಲ. ಆ ಥರ ಮಾಡಿಸ್ತಾರ್ಗೂ ಒಳ್ಳೇದಾಗಲಿ ಅಂತ ಬಯಸೋ ಜನ ನಾವು. ನಿಮಗೂ ಒಳ್ಳೇದಾಗಲಿ. ಆ ಥರ ಯಾರಿಗೂ ದಯವಿಟ್ಟು ಅಲ್ಲೂ ಮಾಡ್ಸೋಕೆ ಹೋಗ್ಬೇಡಿ. ಬಿಸಿದಿದ್ದು ಮಾಡ್ತಾರೆ. ಅದು ಪ್ಲೇಟ್ ಇಲ್ಲ, ಅದು ಪ್ಲೇಟ್ ಐತೆ ಅಂದರೆ ಬಿಸಿ ಬಿಸಿ ಮಸಾಲೆ ದೋಸೆ ನೋಡಂತಲ್ಲ ಕ್ರಿಸ್ಪಿಯಾಗಿ ಹೆಂಗೆ ಬಂದೈತೆ ಅಂತ ತೋರಿಸಿ. ಸೂಪರ್ ಬಂದೈತೆ. ಚೆನ್ನಾಯ್ತಾ? ಚೆನ್ನಾಗೈತೆ. ಒಂದು ದೋಸೆಗೆ 40 ರೂಪಾಯಿ ಕೊಡ್ಬೇಕೀಗ. ಲೆಕ್ಕ ಹಾಕು, 4 ದೋಸೆಗೆ ಎಷ್ಟಾಯ್ತು? ಇನ್ನು 4 ದೋಸೆ ತಿನ್ನೋದೆಲ್ಲ 3 ದೋಸೆ. ಹೋಗಿ ಅಲ್ಲಿ ನಿಮ್ಮಪ್ಪ ಅಲ್ಲಿ ತಿಂತೈತೆ. ಹೋಗಿ ಅಲ್ಲಿ ತಿಂತೈತೆ ನಿಮ್ಮಪ್ಪ. ಚೆನ್ನಾಗಿ ಪುತ್ರ. ಹೋಗಿ ಅಲ್ಲಿ ತಿಂತೈತೆ ನಿಮ್ಮಪ್ಪ. ನೀನು ಬಿಸಿ ಬಿಸಿ ಬಿಟ್ಕೊಂಡು ತಿನ್ಬೇಕು.